ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವತೆಗೂ ಅವರದ್ದೇ ವಾಹನ ಇದೆ. ಹಾಗೆ ಶಿವನ ವಾಹನ ನಂದಿ. ಹೌದು, ನಂದಿ ಯಾರು? ಶಿವ ನಂದಿಯನ್ನೇಕೆ ವಾಹನ ಮಾಡಿಕೊಂಡ? ಬನ್ನಿ ನಾನು ನಿಮಗೆ ತಿಳಿಸ್ತೀನಿ. ಶಿಲಾದ ಎಂಬ ಋಷಿ ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಆವರಿಸಿಕೊಂಡು ಗಂಡು ಸಂತಾನವನ್ನು ಪಡಿತಾನೆ. ಆತನೇ ನಂದಿ. ನಂದಿ ತಂದೆಯಿಂದ ಅಗಾಧ ಜ್ಞಾನ ಭಂಡಾರವನ್ನು ಪಡಿತಾನೆ. ಒಮ್ಮೆ ಸಂತರು ಋಷಿ ಶಿಲಾದ ಆಶ್ರಮಕ್ಕೆ ಬಂದಾಗ ನಂದಿ ಉತ್ತಮ ಸೇವೆಯನ್ನು ಮಾಡ್ತಾನೆ. ಆದರೆ ಸಂತರು ಋಷಿ ನಂದಿಗೆ ಆಶೀರ್ವಾದ ಮಾಡೋದಿಲ್ಲ. ಯಾಕೆ ಅಂತ ಸಂತರುವನ್ನು ಪ್ರಶ್ನೆ ಮಾಡಿದಾಗ ನಂದಿಗೆ ಅಲ್ಪಾಯುಷ್ಯ ಇರೋದನ್ನು ಹೇಳ್ತಾರೆ. ಈ ಮಾತನ್ನು ಕೇಳಿ ಶಿಲಾದ ಮಗನಿಗೆ ಶಿವನ ಕುರಿತು ತಪಸ್ಸು ಮಾಡು ಎಂದು ಹೇಳ್ತಾರೆ. ನಂದಿ ಶಿವನ ಕುರಿತು ಕಠಿಣ ತಪಸ್ಸನ್ನು ಮಾಡ್ತಾನೆ. ನಂದಿಯ ತಪಸ್ಸಿಗೆ ಒಲಿದ ಪರಶಿವ ನಂದಿಯನ್ನ ವಾಹನವನ್ನಾಗಿ ಮಾಡಿಕೊಂಡ. ನಂದಿಗೆ ಗಣಗಳಲ್ಲಿ ಪ್ರಮುಖ ಸ್ಥಾನವನ್ನು ಕೊಟ್ಟ. ಮುಂದಿನ ಸಂಚಿಕೆಯಲ್ಲಿ ಗಣೇಶನ ವಾಹನ ಮೂಷಿಕ ಯಾಕೆ ಅಂತ ನೋಡೋಣ.